ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದ್ರಮೌಳಿ ಅಂತ. ಉತ್ಕರ್ಷಣಂ ಅಂತ ನಮ್ಮದೊಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಆರ್ಗನೈಸೇಷನ್ನಲ್ಲಿ ನಾವು ಟ್ರೀಟ್ಮೆಂಟನ್ನು ಅಂತ ಹೇಳ್ಬೋದು, ವೆಲ್ನೆಸ್ ಸೆಂಟರ್ ಅಂತ ಹೇಳ್ಬೋದು, ಅಥವಾ ಥೆರಪಿ ಅಂತ ಹೇಳ್ಬೋದು. ಈ ರೀತಿ ಎಲ್ಲವನ್ನೂ ಒಂದು ಮರ್ಜ್ ಮಾಡಿ ನಾವು ಒಂದು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಇದು ಯಾವ ಕಾರಣಕ್ಕೆ ಅಂತಂದರೆ, ಸಾಮಾನ್ಯವಾಗಿ ಕ್ರಾನಿಕಲ್ಸ್ ಆಗಿರುತ್ತೆ, ಮತ್ತು ಈ ಮೆಡಿಸಿನ್ಸ್ಗಳು ಜಾಸ್ತಿ ವರ್ಕ್ ಆಗದಲೇ ಬಾಡಿನಲ್ಲಿ ಆರ್ಗನ್ಸ್ಗಳು ಅದನ್ನು ತಗೋತಾ ಇರೋದಿಲ್ಲ. ಆವಾಗ ಕ್ರಾನಿಕಲ್ ಸ್ಟೇಜ್ಗೆ ಹೋಗಿರುತ್ತೆ, ಏಲ್ಮೆಂಟ್ಸ್ಗಳಾಗಿರುತ್ತೆ. ಇದರ ಹಲವಾರು ರೀತಿಯಾದ ಪ್ರಾಬ್ಲಮ್ಗಳಾದಾಗ ಅದಕ್ಕೆ ಎಸ್ಪೆಷಲಿ ಸಿಂಡ್ರೋಮ್ ಅಂತ ಆದಾಗ ಏನಾಗುತ್ತೆ, ಅದಕ್ಕೆ ಔಷಧಿ ಇರೋದಿಲ್ಲ. ಅಂದರೆ ಔಷಧಿ ವರ್ಕ್ ಮಾಡೋದಿಲ್ಲ. ಆಗಾಗ ಸಿಂಡ್ರೋಮ್ ಅಂತ ಒಂದು ಸ್ಟೇಜ್ ಬರುತ್ತೆ. ಈ ರೀತಿಯಾಗಿ ಜನರು ಏನು ಮಾಡ್ತಾರೆ, ಅವರು ಬದುಕಿರೋ ತನಕನೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ. ಔಷಧಿಗಳನ್ನು ವರ್ಕ್ ಆಗಲ್ಲ, ಬಟ್ ಸ್ಟಿಲ್ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿ ಬರುತ್ತೆ. ಇದರ ಡಾಕ್ಟ್ರು ಕೂಡ ಹೇಳಿರ್ತಾರೆ, ಹಾಗಾದ್ರೆ ಬಿಡೋದಕ್ಕೂ ಆಗೋದಿಲ್ಲ, ಅದರಿಂದ ಗುಣನೂ ಆಗೋದಿಲ್ಲ. ಈ ರೀತಿ ಇದೆ. ಮತ್ತು ಇನ್ನು ಕೆಲವು ಫ್ಯಾಂಟಮ್ ಪೇಯ್ನ್ಸ್ ಅಂತ ಬರುತ್ತೆ. ಅದಕ್ಕೆ ಫಿಸಿಯೋಲಾಜಿಕಲ್ ಅಥವಾ ಸೈಕಲಾಜಿಕಲ್ ಎರಡು ಕಡೆಯಿಂದಲೂ ಅದಕ್ಕೆ ರೀಸನ್ಗಳು ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಟ್ರೀಟ್ಮೆಂಟ್ನ ಒಂದು ಅಂದಾಜು ಮೇಲೆ ಮಾಡ್ತಾ ಇರ್ತಾರೆ. ಆಮೇಲೆ ಸೈಕಾಲಜಿ ಮತ್ತು ಫಿಸಿಯಾಲಜಿ ಎರಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಇವಾಗ ಕೆಲವು ಸಲ ಅದು ಕಾಂಪ್ಲೆಕ್ಸ್ ಆಗಿಬಿಡತ್ತೆ. ಇಲ್ಲಿ ನಾವು ಮೇಜರಾಗಿ ಕಾನ್ಸಂಟ್ರೇಟ್ ಮಾಡೋದು ಸೈಕೋಸೊಮ್ಯಾಟಿಕ್ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ. ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಕಾಂಪ್ಲೆಕ್ಸಲ್ಲಿ ಒಂದು ಈಕ್ವಿಲಿಬ್ರಿಯಮ್ ಇರುತ್ತೆ, ಅದು ಡೈನಮಿಕ್ಸಲ್ಲಿರುತ್ತೆ. ಆ ಡೈನಮಿಕ್ಸಲ್ಲಿ ಇದ್ದಾಗ ಏನಾಗುತ್ತೆ, ಅದು ಪ್ರತಿ ಕ್ಷಣವೂ ನಮ್ಮ ಎಮೋಷನ್ಸ್ ಮೇಲೆ, ಫುಡ್ ಹ್ಯಾಬಿಟ್ಸ್ ಮೇಲೆ, ಲಿವಿಂಗ್ ಹ್ಯಾಬಿಟ್ಸ್ ಮೇಲೆ, ರಿಲೇಷನ್ಶಿಪ್ ಮೇಲೆ, ನಾವು ವರ್ಕ್ ಮಾಡೋ ಸ್ಟೈಲ್ಸ್ ಮೇಲೆ, ನಾವು ವರ್ಕ್ ಮಾಡೋ ಪ್ಲೇಸ್ ಮೇಲೆ, ಈ ಥರ ಹಲವಾರು ವಿಚಾರಗಳಿಂದ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದು ಫ್ರೀಕ್ವೆನ್ಸಿ ವೇರಿ ಆದಾಗ ಏನಾಗುತ್ತೆ, ಅದು ಫಿಸಿಕಲ್ ಆಗಿ ಅಥವಾ ಸೈಕಲಾಜಿಕಲ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಆ ರೀತಿ ರಿಫ್ಲೆಕ್ಟ್ ಆದಾಗ ಅದಕ್ಕೆ ಫಿಸಿಯೋಲಾಜಿಕಲ್ ರೀಸನ್ ಹುಡುಕಿದ್ರು ಸಿಗಲ್ಲ, ಸೈಕಲಾಜಿಕಲ್ ರೀಸನ್ ಹುಡುಕಿದ್ರು ಸಿಗಲ್ಲ. ಅದರಿಂದ ಡಿಸ್ಟರ್ಬೆನ್ಸ್ಗಳಾಗುತ್ತೆ. ಉದಾಹರಣೆಗೆ ಸ್ಟ್ರೆಸ್ಸಿಂದ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಆಗದೇ ಇದ್ದರೂ ಕೂಡ, ಬಟ್ ಸ್ಟ್ರೆಸ್ಸಿಂದ ಹಲವಾರು ರೀತಿಯಾದ ಮಾನಸಿಕ ಸಮಸ್ಯೆಗಳು ತಲೆದೋರುತ್ತೆ. ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬರುತ್ತೆ, ಇಂಟ್ರೆಸ್ಟ್ ಹೋಗ್ತಾ ಬರುತ್ತೆ, ಆ್ಯಂಗ್ಸೈಟಿ ಡೆವಲಪ್ ಆಗುತ್ತೆ, ಕ್ರಮೇಣ ಅದು ಡಿಪ್ರೆಷನ್ಗೆ ಹೋಗ್ತಾ ಬರ್ತೀವಿ. ಈ ರೀತಿ ಅದು ಚೈನ್ ಒಂದರಿಂದ ಒಂದು ಏನಾಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದೆಲ್ಲವನ್ನೂ ಅಡ್ರೆಸ್ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ನಮ್ಮ ಉತ್ಕರ್ಷಣಂ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಉತ್ಕರ್ಷಣಂ ಇವತ್ತಿನ ಬೇರೆ ಎಲ್ಲ ಮೆಥಡಾಲಜೀಸ್ನ ನಾವು ನೋಡಿದ್ರೆ ಹೇಗೆ ಡಿಫ್ರೆಂಟ್ ಆಗಿದೆ, ಭಿನ್ನವಾಗಿದೆ ಅನ್ನೋದನ್ನು ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲದರಲ್ಲೂ ನಾವು ಯಾವುದೇ ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಮೆಡಿಕಲ್ ಇಂಟರ್ವೆನ್ಷನ್ಸ್ ಇರುತ್ತೆ. ಅಂದರೆ ಓರಲ್ ಆಗಲಿ, ಇಂಜೆಕ್ಷನ್ಸ್ ಆಗಲಿ, ಟ್ಯಾಬ್ಲೆಟ್ಸ್ಗಳಾಗಲಿ, ಈ ರೀತಿ ಹಲವಾರು ರೀತಿಯಾದ ಇಂಟರ್ವೆನ್ಷನ್ಸ್ ಇರುತ್ತೆ. ನಾವಿಲ್ಲಿ ಫಂಡಮೆಂಟಲಿ ನಮ್ಮಲ್ಲಿ ಬರೋ ಪೇಷಂಟ್ನ ನಾವು ಯಾವುದೇ ರೀತಿಯಾದ ಮೆಡಿಕಲ್ ಇಂಟರ್ವೆನ್ಷನ್ಸು ಮಾಡೋದಿಲ್ಲ. ಅಂದರೆ ಇನ್ ದ ಸೆನ್ಸ್ ಕೇವಲ ಆಟೋ ಸಜೆಷನ್ಸ್ ಕೊಡ್ತೀವಿ, ಮತ್ತು ಅವ್ರು ಹೇಗೆ ಬಿಹೇವ್ ಮಾಡಬೇಕು ಅಂತ ಕೆಲವು ಹೇಳ್ಕೊಡ್ತೀವಿ. ಅದು ಬಿಟ್ಟರೆ ಅವರು ಕೇವಲ ಕೇಳಿಸ್ಕೊಳ್ಳೋದು, ನೋಡೋದು ಅದು ಮ್ಯಾಂಡೇಟ್ರಿ ಅಲ್ಲ. ಸಾಧ್ಯವಾದರೆ ಅಥವಾ ಮೆಡಿಟೇಷನ್ ಮಾಡೋದು ಆ ರೀತಿ ಇರ್ಬೋದು. ಇಲ್ಲಿ ಆಟೋಮೆಟಿಕ್ಕಾಗಿ, ಅಂದರೆ ಯಾವುದೇ ಮೆಡಿಸಿನ್ಸ್ ಇಲ್ಲ, ಯಾವುದೇ ಇಂಜೆಕ್ಷನ್ಸ್ ಇಲ್ಲ, ಯಾವುದೇ ಆಪರೇಷನ್ಸ್ ಇಲ್ಲ, ಯಾವುದೇ ರೀತಿಯಾದ ನಾವು ಇಲ್ಲಿ ಇಂಟರ್ವೆನ್ಷನ್ಸ್ಗಳನ್ನ ನಾವು ಮಾಡಿದ್ರೆ ಅವ್ರಿಗೆ ಗುಣ ಆಗೋ ಹಾಗೆ ನಾವು ನೋಡ್ಕೊತೀವಿ. ಹೇಗೆ ಅಂತಂದರೆ, ಎಲ್ಲರಲ್ಲೂ ಸೆಲ್ಫ್ ಹೀಲಿಂಗ್ ಅಂತ ಒಂದಿರುತ್ತೆ. ಅಂದರೆ ನಾವು ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಆಹಾರ ತಿನ್ನಲಿ, ಇಂಜೆಕ್ಷನ್ಸ್ ತೊಗೊಳ್ಳಿ, ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ತೊಗೊಂಡ್ರು ನಮ್ಮ ಒಳಗಡೆಯಿಂದ ಗುಣ ಆಗೋದು ಅನ್ನೋದು ಆಗಬೇಕು. ಆ್ಯಕ್ಚುಲಿ ಅದು ಆಹಾರದಿಂದ, ಮಾತ್ರೆಯಿಂದ, ಯಾವುದರಿಂದಲೇ ಆಗಲಿ. ಈ ಒಂದು ಫ್ಯಾಕ್ಟರ್ ಏನಿದೆ, ಸೆಲ್ಫ್ ಹೀಲಿಂಗ್ ಅಂತ ನಾವು ಇದನ್ನು ಏನು ಕರಿತೀವಿ, ಇದನ್ನು ನಾವು ಇಲ್ಲಿ ಬೂಸ್ಟಪ್ ಮಾಡ್ತೀವಿ. ಈ ಬೂಸ್ಟಪ್ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಪ್ರಾಬ್ಲಮ್ ಇದ್ರೂ ಅದು ಆಟೋಮೆಟಿಕ್ಕಾಗಿ ಹೀಲಿಂಗ್ ಕಡೆಗೆ ಚಲಿಸುತ್ತೆ. ಅವಾಗ ಹೀಲಿಂಗ್ ಕಡೆ ಚಲಿಸೋದ್ರಿಂದ ಪೇಷಂಟ್ಗೆ ಪ್ರೀ ಮೆಡಿಕಲ್ ಹಿಸ್ಟ್ರಿ ಇರ್ಬೋದು, ಅಥವಾ ಟ್ರೀಟ್ಮೆಂಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ಬೋದು, ಟ್ರೀಟ್ಮೆಂಟ್ ತಗೊಂಡು ಬಂದಿರ್ಬೋದು, ಹಲವಾರು ವರ್ಷಗಳಿಂದ ಟ್ರೀಟ್ಮೆಂಟ್ ತೊಗೊಂಡು ಬಂದಿರ್ಬೋದು. ಇದು ರಿವ್ಯೂಸ್ನೆಲ್ಲ ನಮ್ಮ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಈ ಥರ ಅವರವ್ರುಗಳೇ ಹೇಳಿದ್ದಾರೆ, ಎಷ್ಟೆಷ್ಟು ವರ್ಷದಿಂದ ಸಫರ್ ಮಾಡ್ತಾಯಿದ್ದೆ, ಎಷ್ಟೆಷ್ಟು ದಿನದಿಂದ ಸಫರ್ ಮಾಡ್ತಾಯಿದ್ದೆ, ಯಾವ್ಯಾವ ಮೆಥಡೆಲ್ಲ ನಾವು ಹೋದ್ವಿ, ಆದರೂ ಇದು ಸಾಲ್ವ್ ಆಗಲಿಲ್ಲ. ಈ ರೀತಿ ಎಲ್ಲ ನಮ್ಮ ವೆಬ್ಸೈಟಲ್ಲಿ ನೀವು ನಮ್ಮ ಪೇಷಂಟ್ಗಳ
ಒಂದು ರಿಯಾಕ್ಷನ್ಸ್ನ ನೀವು ನೋಡ್ಬೋದು, ಹೇಗೆ ಇಲ್ಲಿ ಗುಣ ಆಯಿತು ಅಂತ. ಇದು ಒಂದು ಮ್ಯಾಜಿಕ್ ಟೈಪ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಕಡೆಯಲ್ಲಿ ನನಗೆ, ಇದು ಏನೋ ಒಂದು ಮ್ಯಾಜಿಕ್ ನಡೀತು ಅಷ್ಟೇ ಅಂತ. ಇದು ಮ್ಯಾಜಿಕ್ ಅಲ್ಲ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್ ವಿತ್ ಇಟ್ ಈಸ್ ಎ ಫಂಡಮೆಂಟಲ್ ಸೈನ್ಸ್. ಅಂದರೆ ನಮ್ಮಲ್ಲಿ ಒಂದು ಸೆಲ್ಫ್ ಹೀಲಿಂಗ್ ಗುಣ ಅಂತ ಇರುತ್ತೆ. ಆ ಸೆಲ್ಫ್ ಹೀಲಿಂಗ್ ಕರೆಕ್ಟಾಗಿ ನಡೆದ್ರೇ ನಾವು ಔಷಧಿ ತೊಗೊಳ್ಳಿ, ಮಾತ್ರೆ ತೊಗೊಳ್ಳಿ, ಟ್ಯಾಬ್ಲೆಟ್ ತೊಗೊಳ್ಳಿ, ಇಂಜೆಕ್ಷನ್ ತೊಗೊಳ್ಳಿ, ಏನೇ ತೊಗೊಂಡ್ರೂ ಕೂಡ ಅದು ಪ್ರಮೋಟ್ ಆದ್ರೇ ನಮಗೆ ಗುಣ ಅಂತ ಆಗೋದು. ಆ ವಿಚಾರವನ್ನು ನಾವಿಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಇದು ಏನಾಗಿರುತ್ತೆ, ಸೈಕೋಸೊಮ್ಯಾಟಿಕ್ ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಬಿಟ್ವೀನ್ ಬಾಡಿ ಆ್ಯಂಡ್ ಮೈಂಡ್ ಏನಿರುತ್ತೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ನಮ್ಗೆ ಯಾವುದೇ ಕಾಯಿಲೆ, ಯಾವುದೇ ಕಸಾಲೆ, ಯಾವುದೇ ಇನ್ಫೆಕ್ಷನ್ಸು, ಅಂದರೆ ಜಗತ್ತಲ್ಲಿರುವಂತಹ ಸಕಲ ರೀತಿಯಾದ ರೋಗಗಳು ಮೊದಲು ಉತ್ಪನ್ನವಾಗುವುದು, ಮ್ಯಾನಿಫೆಸ್ಟ್ ಆಗುವುದು ಆ್ಯಕ್ಚುಲಿ ಅದು ಈ ನಮ್ಮ ಒಂದು ಈಕ್ವಿಲಿಬ್ರಿಯಮಲ್ಲಿ ಡಿಸ್ಟರ್ಬೆನ್ಸ್ ಬಂದಾಗ. ಆ ಡಿಸ್ಟರ್ಬೆನ್ಸ್ ಬಂದ ಮೇಲೆ ಅದು ಫಿಸಿಯೋಲಾಜಿಕಲ್ ಆಗೋ, ಸೈಕಲಾಜಿಕಲ್ ಆಗೋ ಯಾವುದೋ ಒಂದು ಆ್ಯಂಗಲಲ್ಲಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಬಟ್ ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ, ಫಿಸಿಯೋಲಾಜಿ ಇದ್ದರೆ ಅಲ್ಲಿಗೆ ಟ್ರೀಟ್ ಮಾಡ್ತೀವಿ, ಸೈಕಲಾಜಿ ಇದ್ದರೆ ಅಲ್ಲಿಗೆ ಟ್ರೀಟ್ ಮಾಡ್ತೀವಿ. ಎರಡು ಕಡೆಯೂ ನಮಗೆ ರೀಸನ್ಗಳು ಗೊತ್ತಾಗಲಿಲ್ಲ. ಫಾರ್ ಎಕ್ಸಾಂಪಲ್ ಫ್ಯಾಂಟಮ್ ಪೇನ್ಸ್ ಎಷ್ಟೊಂದಿದೆ, ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್ಸ್ ಇದೆ, ಮಂಡಿ ನೋವಿದೆ, ಈ ಥರದ ರಿಸೋರ್ಸ್ಗಳೇ ಗೊತ್ತಾಗೋದಿಲ್ಲ, ಕಾಸೇ ಗೊತ್ತಾಗೋದಿಲ್ಲ. ಆಗ ಪೇಯ್ನ್ ಕಿಲ್ಲರ್ಸು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಈ ಥರ ಎಲ್ಲ ನಾವು ಕೊಡ್ತಾ ಬರ್ತೀವಿ. ಮತ್ತು ಇನ್ನು ಕೆಲವು ಇದು ಪ್ಲೇಸಿಬೋ ಅಲ್ಲ, ಖಂಡಿತ ನಾವು ಮಾಡ್ತಿರೋದು ಪ್ಲೇಸಿಬೋ ಎಫೆಕ್ಟ್ ಅಲ್ಲ. ಇಲ್ಲಿ ನಾವು ಬೀಜಾಕ್ಷರಗಳು ಹಲವಾರು ರೀತಿಯಾದ ಕಲರ್ಸ್ನ ನಾವು ಉಪಯೋಗಿಸೋದ್ರಿಂದ ಇಲ್ಲಿ ಏನಾಗುತ್ತೆ, ಸೌಂಡ್ ಮತ್ತು ಲೈಟ್ ರೆಸೊನೆನ್ಸ್ ಏನು ಬರುತ್ತೆ ಅದು ಸಬ್ಕಾನ್ಷಿಯಸ್ ಮೇಲೆ ವರ್ಕ್ ಆಗುತ್ತೆ. ಅಂದರೆ ನಾವಿಲ್ಲಿ 24/7 ಇಂಟು 9 ಫುಲ್ ಡೇಸ್ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಪೇಷಂಟು ಅಥವಾ ಇಲ್ಲಿ ಅಡ್ಮಿಟ್ ಆಗಿರೋರು 9 ಕಂಪ್ಲೀಟ್ ಡೇಸು ಹಿಂಗೆ ಕಣ್ಬಿಟ್ಕೊಂಡೇ ನೋಡ್ತಾ ಇರಬೇಕು, ಎಚ್ಚರವಾಗಿರಬೇಕು, ಆ ರೀತಿ ಏನೂ ಇಲ್ಲ. ಅವ್ರ ಪಾಡಿಗೆ ಅವರು ನಿದ್ದೆ ಮಾಡ್ಬೋದು. ಯಾಕೆ ಅಂತಂದರೆ ಇವೆರಡೂ ಕೂಡ ಸಬ್ಕಾನ್ಷಿಯಸ್ಸಲ್ಲಿ ವರ್ಕ್ ಆಗುತ್ತೆ. ಸಬ್ಕಾನ್ಷಿಯಸ್ಸಲ್ಲಿ ವರ್ಕ್ ಆಗೋದ್ರಿಂದ ಒಬ್ಬ ಆ ವ್ಯಕ್ತಿಯ ಗಮನ ಆಗಲಿ ಅಥವಾ ನೋಟ ಆಗಲಿ ದೃಷ್ಟಿ ಆಗಲಿ ಏನೂ ಬೇಕಾಗೋದಿಲ್ಲ. ಅವ್ರು ಮೆಡಿಟೇಷನ್ ಸ್ಟೇಟಲ್ಲಿರ್ಬೋದು, ಸಮಾಧಿ ಸ್ಟೇಟಲ್ಲಿರ್ಬೋದು, ಸ್ಲೀಪಿಂಗ್ ಸ್ಟೇಟಲ್ಲಿರ್ಬೋದು. ಆದರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟ್ರೀಟ್ಮೆಂಟ್ ಹೆಂಗೆ ಡಿಫರ್ ಅಂದರೆ ಪೇಷಂಟ್ ಶುಡ್ ನಾಟ್ ಡೂ ಎನಿಥಿಂಗ್, ಏನು ಮಾಡೋ ಹಾಗಿಲ್ಲ. ನಾರ್ಮಲಿ ಅವ್ರ ಡೈಟಿಂಗ್ ಪ್ರಕಾರ ಆಹಾರ ಕೊಡಲಾಗುತ್ತೆ. ಅವರ ಮಲಗೋ ಎದ್ದೇಳೋ ಟೈಮು ಅವ್ರಿಗೆ ಬಿಟ್ಟಿದ್ದು, 24 ಅವರ್ಸ್ ಬೇಕಾದ್ರೂ ನಿದ್ದೆ ಮಾಡ್ಬೋದು, ಆ ರೀತಿ ಏನಿಲ್ಲ. ಈ ರೀತಿಯಾಗಿ ಆಟೋ ಮೋಡಲ್ಲಿ ಇದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ವರ್ಕ್ ಆಗೋದ್ರಿಂದ ಆ ಡಿಸ್ಟರ್ಬೆನ್ಸ್ ಏನಾಗಿರುತ್ತೆ ಸೈಕೋಸೊಮ್ಯಾಟಿಕ್ ಡೈನಮಿಕ್ ಈಕ್ವಿಲಿಬ್ರಿಯಮಲ್ಲಿ ಅದು ರೀಸೆಟ್ ಆಗಿ ಆಪ್ಟಿಮೈಸ್ ಆಗುತ್ತೆ. ಇದು ಅನಾಲಿಟಿಕ್ಸ್ ಆಗಿ ಮಾಡ್ಬೋದಲ್ವಾ ಅಂತ ನೀವೇನಾದ್ರು ಕೇಳಿದ್ರೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಯೋ ಇಂಡಿವಿಜುವಲ್, ಅಂದರೆ ಅವನು ಯೂನಿಕ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅನಾಲಿಟಿಕ್ ಔಟ್ಪುಟ್ ತೊಗೊಳಕ್ಕಾಗೋದಿಲ್ಲ. ಅಂದರೆ BP ಅಂದರೆ ಇಷ್ಟು ರೇಂಜು, ಶುಗರ್ ಅಂದರೆ ಇಷ್ಟು ರೇಂಜು, ಆ ರೀತಿ ಎಷ್ಟೋ ಪೇಯ್ನ್ಗಳಿಗೆ, ಎಷ್ಟೋ ಸಫರಿಂಗ್ಗಳಿಗೆ ಮತ್ತು ಎಷ್ಟೋ ಟ್ರೀಟ್ಮೆಂಟ್ಗಳು ಯಾತಕ್ಕೆ ಫೇಲ್ ಆಗುತ್ತೆ ಅನಾಲಿಟಿಕ್ಸಲ್ಲಿ ಬಂದಿರೋದು ಅಂತಂದರೆ ಬಿಕಾಸ್ ಆಫ್ ಅವರ ಒಂದು ವ್ಯಾಲ್ಯೂಸು ಬೇರೆ ಇರುತ್ತೆ, ಅವರ ಒಂದು ಫ್ರೀಕ್ವೆನ್ಸಿ ಬೇರೆ ಇರುತ್ತೆ. ಆ ಫ್ರೀಕ್ವೆನ್ಸಿ, ಆ್ಯಂಪ್ಲಿಟ್ಯೂಡು, ರೆಸೊನೆನ್ಸು ಎಲ್ಲ ಕಂಪ್ಲೀಟಾಗಿ ಬೇರೆ ಇರೋದ್ರಿಂದ ಅದಕ್ಕೆ ನಾವು ಅನಾಲಿಟಿಕಲ್ಲೆಲ್ಲ ಸಿಂಥಸಿಸಲ್ಲಿ ನಾವು ಮಾಡಬೇಕಾಗುತ್ತೆ. ಅಂದರೆ ಇಡೀ ಮೆಡಿಕಲ್ ಸಿಸ್ಟಮ್ಮೇ ಇವತ್ತು ಪ್ರಪಂಚದಲ್ಲಿ ಇರೋದು ಅನಾಲಿಟಿಕಲ್ ಬೇಸಲ್ಲಿ, ಲ್ಯಾಬ್ ಎಕ್ಸ್ಪರಿಮೆಂಟ್ಸ್ ಬೇಸಲ್ಲಿದೆ. ನಮ್ಮದು ಲ್ಯಾಬ್ ಎಕ್ಸ್ಪರಿಮೆಂಟ್ ಬೇಸಲ್ಲಿ ಇದ್ದರೂ ಕೂಡ ಇಲ್ಲಿ ಸಿಂಥಸಿಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ವಿನಃ ಅನಾಲಿಟಿಕಲ್ ಫಾಲೋ ಮಾಡ್ತಾ ಇಲ್ಲ. ದಿಸ್ ಈಸ್ ದಿ ಮೇಜರ್ ಡಿಫ್ರೆನ್ಸ್ ವಾಟ್ ಐ ಕ್ಯಾನ್ ಸೇ. ನಾವು ಉತ್ಕರ್ಷಣಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಇದು ಟ್ರೀಟ್ಮೆಂಟೋ ವೆಲ್ನೆಸ್ಸೋ ವಾಟ್ ಎವರ್, ಅದನ್ನು ನಾವು ಮಾಡಬೇಕಾದ್ರೆ ಏನ್ಷಿಯಂಟ್ ಇಂಡಿಯನ್ ವಿಸ್ಡಮ್ನ ನಾವು ಮಾಡರ್ನ್ ಟೆಕ್ನಾಲಜಿಗೆ ಬ್ಲೆಂಡ್ ಮಾಡಲಾಗಿದೆ. ಅಂತಂದರೆ ನನ್ನ ಒಂದು ಸಂಶೋಧನೆಗೆ ಮಾಡಬೇಕಾದ್ರೆ ಈ ಮೆಡಿಕಲ್ ಸಿಸ್ಟಮ್ ಬರೋದಕ್ಕೆ ಮುಂಚೆ, ಅಂದರೆ ನಮ್ಮ ಇಂಡಿಯಾದಲ್ಲಿ, ಬಿಕಾಸ್ ಇಂಡಿಯನ್ ನಮ್ಮ ಸೊಸೈಟಿ ವರ್ಲ್ಡಲ್ಲಿ ವೆರಿ ಪುರಾತನವಾದದ್ದು. ಹಾಗಾಗಿ ಈ ಮೆಡಿಕಲ್ ಸಿಸ್ಟಮ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ, ವೇದಿಕ್ ಸಿಸ್ಟಮಲ್ಲಿ ಆಯುರ್ವೇದ ಫಸ್ಟ್ ಬಂದಿದ್ದು. ಅದಕ್ಕೆ ಬರೋದಕ್ಕೆ ಮುಂಚೆ ನಮ್ಮ ಋಷಿಮುನಿಗಳು ಯಾವ ರೀತಿಯಾಗಿ ಇದನ್ನೆಲ್ಲ ಅಡ್ರೆಸ್ ಮಾಡ್ತಾಯಿದ್ರು ಅಂದರೆ ಚರಕ ಇರ್ಬೋದು, ಸುಶ್ರುತ ಇರ್ಬೋದು, ಅವ್ರ ಸಂಹಿತೆಗಳನ್ನ ಬರೆದಿದ್ದಾರೆ. ಅವರ ಕಾಲಮಾನಗಳು ನಮಗೆ ಆಲ್ಮೋಸ್ಟ್ ಗೊತ್ತಿದೆ, ಅದನ್ನು ಆಯುರ್ವೇದದಲ್ಲಿ ಓದಿದವ್ರಿಗೆ ಗೊತ್ತಾಗುತ್ತೆ. ಆದರೆ ಅದರಿಂದ ಹಿಂದೆ ಅವರು ಎಲ್ಲಿಂದ ತಗೊಂಡು ರಿಸರ್ಚ್ ಮಾಡಿದ್ರು,
ಅದರಿಂದ ಹಿಂದೆ ಈ ನಮ್ಮ ಋಷಿಮುನಿಗಳು ಯಾವ ರೀತಿಯಾಗಿ ಕಾಯಿಲೆಗಳನ್ನು ಗುಣಪಡಿಸ್ತಾ ಇದ್ದರು. ಕಾಯಿಲೆ ಅಂತನ್ನೋದು ಇವತ್ತು ಬಂದಿರೋ ವಿಚಾರ ಅಲ್ಲ. ಕೆಲವು ಹೊಸ ರೀತಿಯಾದ ಕಾಯಿಲೆಗಳು ಬಂದಿರ್ಬೋದು, ಕೆಲವು ಹಳೆಯ ಕಾಯಿಲೆಗಳು ಮರೆಯಾಗಿರಬಹುದು. ಆದರೆ ಕಾಯಿಲೆ ಅಂತನ್ನೋದು, ಅನಾರೋಗ್ಯ ಅನ್ನೋದು ಅವು ಮನುಷ್ಯ ಹುಟ್ಟಿದ್ದಿನಿಂದಲೂ ಕೂಡ ಇದೆ ಅನ್ನೋದನ್ನು ನಾವು ಇತಿಹಾಸದಿಂದ ತಿಳ್ಕೊಬೋದಾಗಿದೆ. ಇಲ್ಲಿ ನಾನು ಸಂಶೋಧನೆ ಮಾಡಿದಾಗ, ಆ ಒಂದು ಮಟ್ಟದಲ್ಲಿ ಸಂಶೋಧನೆ ಮಾಡಿಕೊಂಡಾಗ ಅವರು ಮಾಡ್ತಿದ್ದದ್ದು ಇದೇ ರೀತಿಯಾದ ರೆಸೊನೆನ್ಸ್ ಟೈಪಲ್ಲಿ. ಅಂದರೆ ಈ ಸೌಂಡ್ ಮತ್ತು ಲೈಟ್ ಏನಿದೆ ಆ ಒಂದು ರೆಸೊನೆನ್ಸನ್ನು ಯೂಸ್ ಮಾಡಿಕೊಂಡು ಅವುಗಳ ಮಂತ್ರಗಳ ಮುಖಾಂತರನೋ, ಅದು ಸಂಸ್ಕೃತ ಇರ್ಬೋದು, ಬಾಲಿ ಇರ್ಬೋದು, ಈ ಥರ ಯಾವುದೋ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅದನ್ನು ತಗೊಂಡು ಅದರಿಂದ ಉಪಯೋಗಿಸ್ಕೊಂಡು ಪೇಷಂಟ್ಗಳನ್ನು ಆಗ ಬಂದವರನ್ನು ಅವರು ಟ್ರೀಟ್ ಮಾಡ್ತಾಯಿದ್ರು. ಆ ಟ್ರೀಟ್ಮೆಂಟಲ್ಲಿ ಆಗಿನ ಇಡೀ ಸಮಾಜ ಸ್ವಸ್ಥವಾಗಿ ಇರ್ತಾಯಿತ್ತು. ಇಲ್ಲಿ ಏನಾಗಿದೆ ಅಂತಂದರೆ ಆಗ ಎರಡು ರೀತಿ ಹೇಳ್ತಾರೆ. ಒಂದು ಸ್ವಾಸ್ಥ್ಯ, ನಾವು ಹೆಲ್ತ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಅದಕ್ಕೆ ನಮ್ಮ ಏನ್ಷಿಯಂಟ್ ಇಂಡಿಯನ್ ಸಿಸ್ಟಮಲ್ಲಿ ಸ್ವಾಸ್ಥ್ಯ, ಆರೋಗ್ಯ ಅಂತ ನಾವು ಪದಗಳನ್ನು ಹೇಳ್ತೀವಿ. ಇಲ್ಲಿ ಯಾವುದು ಸ್ವಾಸ್ಥ್ಯ? ತನ್ನತನದಲ್ಲಿ ತಾನು ಇರುವುದೇ ಸ್ವಾಸ್ಥ್ಯ. ಅಂದರೆ ಆರೋಗ್ಯಕ್ಕೆ ಫಸ್ಟ್ ಡೆಫಿನಿಷನ್ ಏನು? ನಾನು ಏನಾಗಿ ಹುಟ್ಟಿದ್ದೇನೆ, ನಾನು ಯಾವ ಪ್ಯಾರಾಮೀಟರ್ಸಿಂದ ಹುಟ್ಟಿದ್ದೇನೆ, ನಾನು ಯಾವ ಫ್ರೀಕ್ವೆನ್ಸಿಯಿಂದ ತಗೊಂಡು ಹುಟ್ಟಿದ್ದೇನೆ. ಉದಾಹರಣೆಗೆ ಒಬ್ಬರ ಕೋಪ, ಅವರಲ್ಲಿ ಬರುವ ಕೋಪದ ಫ್ರೀಕ್ವೆನ್ಸಿ ಬೇರೆಯವರಿಗೆ ಬರುವ ಕೋಪದ ಫ್ರೀಕ್ವೆನ್ಸಿಗಿಂತ ಬೇರೆ ಇರುತ್ತೆ. ಆ ರೀತಿಯಾಗಿ ಪ್ರತಿಯೊಂದು ಭಾವಗಳು, ಅಂದರೆ ಇಲ್ಲಿ ವೈಚಾರಿಕತೆ, ಭಾವಶಕ್ತಿ, ಕ್ರಿಯಾಶಕ್ತಿ, ಈ ಎಲ್ಲವೂ ವಿಚಾರಶಕ್ತಿ, ಈ ಮೂರು ಶಕ್ತಿಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವರದ್ದೇ ಆದ ಒಂದು ಯುನಿಕ್ ಪ್ಯಾಟ್ರನ್ಸ್ ಇರುತ್ತೆ. ಅದನ್ನು ಆ ವ್ಯಕ್ತಿಗೆ ನಾರ್ಮಲ್ ಅಂತ ನಾವು ಡೆಫಿನಿಷನ್ ತಗೋಬೋದಾಗುತ್ತೆ. ಆದರೆ ಅದನ್ನು ಅನಾಲಿಟಿಕ್ಸ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಆ ಒಂದು ರೀತಿಯಾಗಿ ಹೋದಾಗ ಏನಾಗ್ತಿತ್ತು, ಆ ರೆಸೊನೆನ್ಸನ್ನು ಯೂಸ್ ಮಾಡಿ ವಿಚಾರಶಕ್ತಿಯಾಗಲಿ, ಭಾವಶಕ್ತಿಯಾಗಲಿ, ಕ್ರಿಯಾಶಕ್ತಿಯಾಗಲಿ, ಅವು ತಾಳಮೇಳ ತಪ್ಪಿದ ವಿಚಾರಗಳನ್ನು ಇವರು ಮತ್ತೆ ಪುನಃ ಸ್ವಂತ ಸ್ಥಾನಕ್ಕೆ ವಾಪಸ್ ತರ್ತಾಯಿದ್ರು. ಇಲ್ಲಿ ಮತ್ತೊಂದು ವಿಚಾರ, ಈ ಯಾತಕ್ಕೆ ಹಾದಿ ತಪ್ಪೋವು ಅಂದರೆ ಅನಾರೋಗ್ಯ, ಅಂದರೆ ಆರೋಗ್ಯ, ಆರು ಯೋಗ್ಯ, ಯಾವುದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಈ ಒಂದು ಭಾವಗಳು, ಈ ಒಂದು ಪ್ಯಾರಾಮೀಟರ್ಸು ಯೋಗ್ಯವಾಗಿದ್ದರೆ ಮಾತ್ರ ಆರೋಗ್ಯ, ಇವುಗಳು ಅಯೋಗ್ಯವಾದಾಗ ಅನಾರೋಗ್ಯ. ಮೇಜರಾಗಿ ಇವುಗಳಿಂದ ವಿಚಲಿತನಾದ ವ್ಯಕ್ತಿ, ಇವುಗಳಿಗೆ ಚಲಿಸಿದ ವ್ಯಕ್ತಿ, ಇವುಗಳಿಂದ ಒಂದು ಇದರ ಪ್ರಭಾವಕ್ಕೆ, ಎಫಿಕಸಿಗೆ ಒಳಗಾದ ವ್ಯಕ್ತಿ ಏನಾಗುತ್ತೆ, ತನ್ನ ಸ್ವಾಸ್ಥ್ಯವನ್ನು ಕೆಡಿಸ್ಕೊತಾನೆ. ಅಂದರೆ ತನ್ನ ಹುಟ್ಟಿನಿಂದ ಬಂದಂಥ ದ ಡೆಫಿನೇಷನ್ ಸೋ ಕಾಲ್ಡ್ ನಾರ್ಮಲ್, ಅಂದರೆ ವಿತೌಟ್ ಪೇಯ್ನ್. ವಾಟ್ ಈಸ್ ನಾರ್ಮಲ್? ಆ ನಾರ್ಮಲ್ಗೆ ವೇದ ಪ್ರಕಾರ ಡೆಫಿನೇಷನ್ಸ್ನ ಅದು ಇಂಡಿವಿಜುವಲಾಗಿ ಹೇಳ್ಬೋದೇ ವಿನಃ, ಉದಾಹರಣೆ ಜಾತಕ, ಈ ಥರ ಕೆಲವು ವಿಚಾರಗಳನ್ನ ಹೇಳ್ಬೋದೇ ವಿನಃ ನಾರ್ಮಲ್ಸ್ ಅಂದರೆ ಏನು ಅಂತ WHO ಕೂಡ ಕೆಲವು ಡೆಫಿನೇಷನ್ಸ್ ಕೊಟ್ಟಿದೆ. ಬಟ್ ನಾವು ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಡೆಫಿನೇಷನ್ ಪರ್ಸನ್ ಟು ಪರ್ಸನ್, ಪ್ಲೇಸ್ ಟು ಪ್ಲೇಸ್ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಭೌಗೋಳಿಕ ಪ್ರದೇಶಗಳ ಮೇಲೆ ನಾರ್ಮಲ್ಸಿ ಚೇಂಜ್ ಆಗುತ್ತೆ. ಹಾಗಾಗಿ ಈಗ ನಮಗೆ ಇಲ್ಲಿ ಭಾರತದಲ್ಲಿ ಹಗಲಾಗಿದ್ದರೆ ಅಮೆರಿಕದಲ್ಲಿ ರಾತ್ರಿ ಆಗಿರುತ್ತೆ. ಅಲ್ಲಿ ನಾರ್ಮಲ್ಸಿ ಬೇರೆ ಇರುತ್ತೆ, ಇಲ್ಲಿ ನಾರ್ಮಲ್ಸಿ ಬೇರೆ ಇರುತ್ತೆ. ಆ ರೀತಿಯಾಗಿ ಆರೋಗ್ಯವು ಅಂದರೆ ನಮ್ಮಲ್ಲಿರುವಂತಹ ಭಾವವು, ಕೆಲಸವು ಮತ್ತು ವಿಚಾರವು ವ್ಯತ್ಯಾಸಗಳು ಉಂಟಾದಾಗ ಅಲ್ಲಿ ನಮ್ಮ ಒಳಗಡೆ ಇರುವ ಫ್ರೀಕ್ವೆನ್ಸಿಗಳು ಹದ ತಪ್ಪುತ್ತೆ, ಅದು ಬೇರೆ ಬೇರೆ ಫ್ರೀಕ್ವೆನ್ಸಿಗೆ ಹೋಗುತ್ತೆ. ಆಗ ಏನಾಗುತ್ತೆ, ನಮ್ಮ ಸ್ವಾಸ್ಥ್ಯ ಹಾಳಾಗ್ಬಿಡುತ್ತೆ. ಅಂದರೆ ನಾವು ಸ್ವಾಸ್ಥ್ಯ ಅನಾರೋಗ್ಯ ಅಂತ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ವೇದಗಳ ಪ್ರಕಾರ ನಾನಾಗಿಲ್ಲ, ನಾನಾಗಿ ಏನು ಇರಬೇಕಾಗಿತ್ತು ಅದು ನಾನಾಗಲಿಲ್ಲ, ನಾನು ಬೇರೆ ಮತ್ತೆ ಏನೋ ಬದಲಾಗಿ ಬಿಟ್ಟಿದೆ. ಆ ಬದಲಾಗಿ ಬಿಟ್ಟಿರೋದು ಏನಾಗಿದೆ, ಅನಾರೋಗ್ಯವಾಗಿ ಮಾನಸಿಕವೋ ದೈಹಿಕವೋ, ಅಂದರೆ ಫಿಸಿಯೋಲಾಜಿಕಲೋ ಸೈಕಲಾಜಿಕಲ್ ಯಾವುದೋ ಆಯಾಮದಲ್ಲಿ ಅದು ಹೊರಗಡೆ ಕಾಣಿಸ್ಕೋತಾ ಇದೆ. ಇನ್ನು ಕೆಲವು ಫ್ಯಾಂಟಮ್ ಪೇನ್ಸ್ಗಳು ಬರುತ್ತೆ ಸೈಕೋಸೊಮ್ಯಾಟಿಕಲ್ಲಿ, ಅಂದರೆ ಬ್ಯಾಕ್ ಪೇನ್ ಇರ್ಬೋದು, ಲೆಗ್ ಪೇನ್ ಇರ್ಬೋದು, ಆರ್ಮ್ ಪೇನ್ ಇರ್ಬೋದು, ಇಲ್ಲಿ ಫ್ರೋಝನ್ ಶೋಲ್ಡರ್ಸ್ ಅಂತ ಇರ್ಬೋದು. ಈ ಥರ ಹಲವಾರು ರೀತಿಯಾದ ವಿಚಾರಗಳು. ಮತ್ತು IgG ಈ ಥರ ಬ್ಯಾಕ್ಟೀರಿಯಾಸ್ಗಳು ಹೊಟ್ಟೆಯಲ್ಲಿ ದೊಡ್ಡ ಕರಳಿನಲ್ಲಿ ಉತ್ಪತ್ತಿಯಾಗೋದಿರ್ಬೋದು, ಅಥವಾ ಒಂದು ಎಮೋಷನಲ್ ಪ್ರಾಬ್ಲಮ್ಸ್ ಬಂದಾಗ ಇಂಡೈಜೆಸ್ಟ್ ಇರಬಹುದು, ಮತ್ತು ಆರ್ಥರೈಟಿಸ್ ಇರ್ಬೋದು, ಅಥವಾ IBD IBS ಇರ್ಬೋದು. ಈ ಥರ ಹಲವಾರು ಎಕ್ಸಾಂಪಲ್ಗಳನ್ನ ನಾವು ತಗೋತಾ ಹೋದಾಗ ಏನಾಗುತ್ತೆ, ರಿಸೋರ್ಸೇ ಕಾಣೋದಿಲ್ಲ. ಅದು ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ ಕಾಣೋದಿಲ್ಲ.
ಕೇವಲ ಎಲ್ಲಿ ನೋವ್ತಾ ಇದೆ, ಎಲ್ಲಿ ಎಫೆಕ್ಟ್ ಆಗಿದೆ, ಅದರ ಪರಿಣಾಮ ಎಲ್ಲಿದೆ ಅಲ್ಲಿ ಮಾತ್ರ ಅದರದ್ದು ಎಫೆಕ್ಟ್ ಟ್ರೀಟ್ಮೆಂಟಿಗೆ ಆಪ್ ಮಾಡಲಾಗತ್ತೆ ವಿನಃ ಅದು ರಿಸೋರ್ಸ್ ಏನು. ಎಷ್ಟೋ ಸಲ ಫಿಸಿಯೋಲಾಜಿಕಲ್ ಪೇಯ್ನ್ಗೆ ರಿಸೋರ್ಸು ಸೈಕಲಾಜಿ ಇರುತ್ತೆ. ಅದೇ ರೀತಿ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸು ಕೂಡ ಕೆಲವು ಸರಿ ಫಿಸಿಯೋಲಾಜಿಕಲಿಂದ ಬಂದಿರುತ್ತೆ. ಅಥವಾ ಎರಡು ಕಡೆಯೂ ಅಲ್ಲದೆ ಈ ಡೈನಮಿಕ್ ಈಕ್ವಿಲಿಬ್ರಿಯಮಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ. ಈ ರೀತಿಯಲ್ಲಿ ಆದಾಗ ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಆ ಅಡ್ರೆಸ್ ಮಾಡೋದು ಅನಾಲಿಟಿಕಲ್ ಔಟ್ಪುಟ್, ರಿಸರ್ಚ್ ಔಟ್ಪುಟ್ಗಳಿಂದ ಬಹುತೇಕ ಆಲ್ಮೋಸ್ಟ್ ಅಸಾಧ್ಯವಾಗಿರುತ್ತೆ. ಅಂಥ ಟೈಮಲ್ಲಿ ಸಿಂಥಸಿಸ್ ಬೇಕಾಗಿರುತ್ತೆ. ಆ ಸಿಂಥಸೈಸೇಷನ್ ಅನ್ನೋದನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಯೂಸ್ ಮಾಡಬೇಕಾದ್ರೆ ಈಗ ಅದನ್ನು ಈ ಒಂದು ಜ್ಞಾನವನ್ನು ಏನ್ಷಿಯಂಟ್ ಇಂಡಿಯನ್ ಅಲ್ಲಿಂದ ನಾವು ಸೈನ್ಸಿಂದ ತಗೊಂಡು, ಸೈಕಾಲಜಿಯಿಂದ ತಗೊಂಡು, ಆಯುರ್ವೇದದಿಂದ ತಗೊಂಡು, ಆಯುರ್ವೇದ ಬರೋಕ್ಕೆ ಮುಂಚಿನ ವಿಚಾರಗಳಿಂದ ತಗೊಂಡು ಇವತ್ತಿನ ಟೆಕ್ನಾಲಜಿಯಾದ ಸಾಫ್ಟ್ವೇರ್ಗೆ ಮತ್ತು ಹಲವಾರು ವಿಚಾರಕ್ಕೆ ಬ್ಲೆಂಡ್ ಮಾಡಿ ನಾವು ಅದನ್ನು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ಹಳೆ ಮತ್ತೆ ಇದ್ದ ಜ್ಞಾನವನ್ನು, ಮರೆತಂತಹ ಜ್ಞಾನವನ್ನು ಪುನಃ ಇವತ್ತಿನ ಟೆಕ್ನಾಲಜಿ ಮುಖಾಂತರ ನಾವು ಅದನ್ನು ಉಪಯೋಗಕ್ಕೆ ತರ್ತಾ ಇದ್ದೀವಿ ಅನ್ನೋದು ಈ ರೀತಿಯಾಗಿ ಬ್ಲೆಂಡ್ ಮಾಡಿ ಉತ್ಕರ್ಷಣಮ್ಮ ಕೆಲಸ ಮಾಡ್ತಾಯಿದೆ. ಈಗ ನಮ್ಮ ಟ್ರೀಟ್ಮೆಂಟ್ ಸಬ್ಕಾನ್ಷಿಯಸ್ ವರ್ಕ್ ಆಗುತ್ತೆ ಅಂತ ನಾನು ಈಗ ಸ್ವಲ್ಪ ಮುಂಚೆ ಹೇಳಿದೆ. ಅದು ಹೇಗೆ? ಅದಕ್ಕೆ ಮುಂಚೆ ನಾವು 3 ಎಕ್ಸ್ಪರಿಮೆಂಟನ್ನು ನೋಡೋಣ. ಒಂದು ಫಿಸಿಕ್ಸ್ದು, ಒಂದು ಬಯಾಲಜಿದು, ಇನ್ನೊಂದು ಸೈಕಾಲಜಿದು. ಮೂರಲ್ಲೂ ಐ ಥಿಂಕ್ ಈ 3 ಎಕ್ಸ್ಪರಿಮೆಂಟ್ಸಲ್ಲಿ ನಮಗೆ ಅರ್ಥ ಆಗುತ್ತೆ ನಮ್ಮ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತಂತ. ಫಸ್ಟು ನಾವು ಫಿಸಿಕ್ಸಲ್ಲಿ ತೊಗೊಂಡ್ರೆ, ಇಫ್ ಯು ಟೇಕ್ 2 ಎಲೆಕ್ಟ್ರಾನ್ಸ್, 2 ಫ್ರೀ ಎಲೆಕ್ಟ್ರಾನ್ಸ್ ತೊಗೊಂಡು ಅದು ಸಿಂಕ್ರನೈಸ್ ಆಗಿರುತ್ತೆ. ಅದನ್ನು ನೀವು ಒಂದು ಚಂದ್ರನಲ್ಲಿಟ್ಟು, ಒಂದು ಭೂಮಿಯಲ್ಲಿಡಿ, ಅಥವಾ ಒಂದು ಅಮೆರಿಕಾದಲ್ಲಿಟ್ಟು, ಒಂದು ಇಂಡಿಯಾದಲ್ಲಿಡಿ, ಪಕ್ಕದಲ್ಲಿಡಿ, ಇಟ್ ವೋಂಟ್ ಮೇಕ್ ಎನಿ ಡಿಫ್ರೆನ್ಸ್. ಅದನ್ನು ಒಂದ್ರದ್ದನ್ನು ನೀವು ಡಿಸ್ಟರ್ಬ್ ಮಾಡಿದ್ರೆ ಡೈರೆಕ್ಟ್ ಪ್ರಪೋರ್ಷನ್ ಆಗಿ ಇನ್ನೊಂದು ಎಲೆಕ್ಟ್ರಾನು ತಾನಾಗಿ ತನ್ನ ಪ್ಯಾಟ್ರನ್ ಚೇಂಜ್ ಮಾಡ್ಕೊಳುತ್ತೆ ಆಸಿಲೇಷನ್ಸಲ್ಲಿ. ಇದು ಹೇಗೆ? ಇದನ್ನು ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಇದಕ್ಕೆ ಕಮ್ಯುನಿಕೇಷನ್ ಬಿಟ್ವೀನ್ 2 ಎಲೆಕ್ಟ್ರಾನ್ಸ್ ಹೇಗೆ ನಡೀತು? ನೋಬಡಿ ನೋಸ್. ಅದಕ್ಕೆ ಯಾವುದೂ ಟ್ರೇಸಿಂಗ್ ಇಲ್ಲ. ಯಾವುದೇ ಸಿಗ್ನಲಿಂಗ್ ಇರುವಂತಹ ಕಮ್ಯುನಿಕೇಷನ್ನು ಟ್ರೇಸ್ ಆಗಿಲ್ಲ. ನೆಕ್ಸ್ಟ್ ಇನ್ನೊಂದು 2 ಟ್ಯೂನಿಂಗ್ ಫೋರ್ಕ್ ತಗೊಂಡು ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿಟ್ಟು ಒಂದು ಟ್ಯೂನಿಂಗ್ ಫೋರ್ಕ್ನ ನಾವು ಚಾರ್ಜ್ ಮಾಡ್ತಾ ಇದ್ದರೆ ಅದರಿಂದ ಹೊಮ್ಮುವಂತಹ ರೆಸೊನೆನ್ಸು ಇನ್ನೊಂದು ಪಕ್ಕದಲ್ಲಿರುವ ಟ್ಯೂನಿಂಗ್ ಫೋರ್ಕ್ನ ಅದು ಆಪ್ರೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಇನ್ನೊಂದು ಟ್ಯೂನಿಂಗ್ ಫೋರ್ಕಿಂದನೂ ಕೂಡ, ನಾವು ಮುಟ್ಟದಲ್ಲೇ ಇರೋ ಟ್ಯೂನಿಂಗ್ ಫೋರ್ಕಿಂದನೂ ಕೂಡ ನಮಗೆ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸಿಗ್ನಲ್ ವಿತ್ ದಿ ಕಮ್ಯುನಿಕೇಷನ್ ವಿತ್ ದಿ ರೆಸೊನೆನ್ಸ್. ನೆಕ್ಸ್ಟ್ ಬಯಾಲಜಿಕಲ್ ಆಗಿ ಯಾರಾದರೂ 2 ಸಪ್ರೇಟ್ ಹಾರ್ಟಿಂದ ಅಥವಾ ಸೇಮ್ ಹಾರ್ಟಿಂದ 2 ಲಿವಿಂಗ್ ಸೆಲ್ಸನ್ನು ತಗೊಂಡು, ಜೀವಕೋಶಗಳನ್ನು ತಗೊಂಡು ಅದನ್ನು ಟೇಬಲ್ ಮೇಲೆ ಪಕ್ಕದಲ್ಲಿಟ್ಟರೆ 2 ಬೇರೆ ಬೇರೆ ಆಸಿಲೇಷನ್ಸಲ್ಲಿರೋದು ಸ್ವಲ್ಪ ಟೈಮ್ ಎಲ್ಯಾಪ್ಸ್ ಆಗ್ತಿದ್ದಂಗೆ ಅವೆರಡೂ ಕೂಡ ಒಂದೇ ರೀತಿಯಾದ ಆಸಿಲೇಷನ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ, ಒಂದೇ ರೀತಿಯಾದ ಫ್ರೀಕ್ವೆನ್ಸಿಗೆ ಬಂದು ನಿಂತ್ಕೊಳ್ಳುತ್ತೆ. ಇದರ ನಡುವೆ ಕಮ್ಯುನಿಕೇಷನ್ ಹೇಗೆ ನಡೀತು? ಅಗೈನ್ there is no communication with the signal is traced. This is third example. Fourth example, ಆಸ್ಟ್ರೇಲಿಯಾದಲ್ಲಿ ಮೆಡಿಟೇಷನ್ ಮಾಡಿ ಟೆಲಿಪತಿ ಅಭ್ಯಾಸ ಇರುವಂತಹ 2 ಎಕ್ಸ್ಪರ್ಟ್ಸನ್ನು ಕರ್ಕೊಂಡೋಗಿ ಬೇರೆ ಬೇರೆ ಜಾಗದಲ್ಲಿ ಅವರಿಬ್ಬರ ಮಧ್ಯೆ ಕಿಲೋಮೀಟರ್ ಡಿಸ್ಟೆನ್ಸನ್ನು ಇಟ್ಬಿಟ್ಟು ಬೇರೆ ಬೇರೆ ಜಾಗದಲ್ಲಿ ಕೂರಿಸಿ ಅಲ್ಲಿ ಎಲ್ಲ ರೀತಿಯಾದ ಎಲೆಕ್ಟ್ರಿಕಲ್ ಜಾಮರ್ಸ್ಗಳನ್ನೆಲ್ಲ ಹಾಕಿ ಎಲ್ಲ ಥರ ಮಾಡಿಬಿಟ್ಟು ಯಾವುದೇ ಒಂದು ಕಮ್ಯುನಿಕೇಷನ್ ಆದರೂ ಟ್ರೇಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಕ್ವಶನ್ಸ್ ಯಾರಿಗೂ ಎಕ್ಸ್ಪೋಸ್ ಮಾಡಿದ್ರೆ ಆ ಒಂದು ರೂಮಲ್ಲಿದ್ದ ಮೆಡಿಟೇಟರ್ಗೆ ತಗೊಂಬಂದು ಕೊಟ್ಟರು. ಏನಂತ? ಇದು ಉದಾಹರಣೆಗೆ ರಿವರ್ ಫ್ಲೋಯಿಂಗ್ ಅಂತ ಕೊಟ್ಟರು, ಹರಿಯುತ್ತಿರುವ ನದಿ ಅಂತ ಕೊಟ್ಟರು. ಅವನೇನು ಮಾಡ್ದ? ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ನದಿ ಹರಿತಿರೋದನ್ನು ಅವರು ಕಮ್ಯುನಿಕೇಷನ್ ಅಂದರೆ ಥ್ರೂ ಟೆಲಿಪತಿ ಅಂದರೆ ಮೆಡಿಟೇಷನ್ ಸ್ಟೇಟ್ಗೆ ಹೋಗ್ಬಿಟ್ಟು ಅವರು ಟ್ರಾನ್ಸ್ಮಿಟ್ ಮಾಡೋರು. ಆ ಟ್ರಾನ್ಸ್ಮಿಟ್ ಮಾಡಿದ್ದು ಆ ಕಡೆ ರಿಸೀವ್ ಮಾಡಿಕೊಂಡ ಎಂಡಲ್ಲಿ ಅವರು ಅದನ್ನು ವಾಪಸ್ಸು ಡ್ರಾ ಮಾಡಿ ತೋರಿಸಿದ್ರು. ಅದು ಎಕ್ಸಾಕ್ಟಾಗಿ 100% ಇತ್ತು. ನಾನು ಎಕ್ಸಾಂಪಲ್ ಕ್ವಶನ್ ಏನು ಕೊಟ್ಟಿದ್ದು ಅಂತ ಮರ್ತೋಗಿದೆ ನನಗೆ. ಈ ರೀತಿಯಾದ ಹಲವಾರು ಎಕ್ಸಾಂಪಲ್ಗಳಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 90% ಅವರಿಗೆ ಏನು ಸಿಕ್ತು ಅಂತಂದರೆ ಎಕ್ಸಾಕ್ಟಾಗಿ ಆ ಟೆಲಿಕಮ್ಯುನಿಕೇಷನ್ ಆಗಿರೋದು ಪ್ಯಾಟರ್ನ್ಗಳು ಸಿಕ್ತು. ಆದರೆ ಇಲ್ಲಿ ರಿಸಲ್ಟ್ ಸಿಕ್ಕಿದೆ,
ಆದರೆ ಕಮ್ಯುನಿಕೇಷನ್ ಹೇಗಾಯಿತು ಯಾವುದೂ ಕೂಡ ಟ್ರೇಸ್ ಮಾಡೋಕ್ಕಾಗಲಿಲ್ಲ. ಆವಾಗಂದರೆ ಟೆಲಿಪತಿ ಅಂತ ಹೇಳ್ತಾರೆ, ಬಟ್ ವಾಟ್ ಈಸ್ ಆ್ಯಕ್ಚುಲಿ ಟೆಲಿಪತಿ? ಇಟ್ ಈಸ್ ಎ ಕಮ್ಯುನಿಕೇಷನ್ ವಿತೌಟ್ ದ ಸಿಗ್ನಲ್. ಈ ರೀತಿಯಾಗಿ ಈ 4 ಎಕ್ಸಾಂಪಲ್ ನಾನು ಯಾಕೆ ಹೇಳಿದೆ ಅಂತಂದರೆ, ನನ್ನ ರಿಸರ್ಚು ಕೂಡ ದ ಸಿಗ್ನಲ್ ಲೆಸ್ ಕಮ್ಯುನಿಕೇಷನ್, ಅಂದರೆ ಕಮ್ಯುನಿಕೇಷನ್ ವಿತೌಟ್ ದ ಸಿಗ್ನಲ್. ಆ ರೀತಿಯಾಗಿ ಯಾಕೆಂದರೆ ವಿತ್ ಸಿಗ್ನಲ್ ಕಮ್ಯುನಿಕೇಷನ್ ಅಂದರೆ ಅದಕ್ಕೆ ಮಾಡ್ಯುಲೇಷನ್ಸು ಡಿಮಾಡ್ಯುಲೇಷನ್ಸ್ ಎಲ್ಲ ಬರುತ್ತೆ ಎಲೆಕ್ಟ್ರಾನಿಕ್ಸಲ್ಲಿ. ಇಲ್ಲಿ ಆ ರೀತಿಯಲ್ಲ. ಸೌಂಡು ಮತ್ತು ಕಲರ್ ಏನು ಮಾಡುತ್ತೆ, ನಾನು ಮುಂಚೆನೇ ಹೇಳಿದ್ದೀನಿ, ಸಬ್ಕಾನ್ಷಿಯಸ್ಸಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಆ ಸಬ್ಕಾನ್ಷಿಯಸ್ಸಲ್ಲಿ ವರ್ಕ್ ಆಗೋ ಯಾವ ರೀತಿ ಆಗುತ್ತೆ ಅಂದರೆ ಈ ರೀತಿಯಾಗಿ ಇಟ್ ವಿಲ್ ಕಮ್ಯುನಿಕೇಟ್ ಟು ಅವರ್ ಸಬ್ಕಾನ್ಷಿಯಸ್ನೆಸ್. ಇಟ್ ಈಸ್ ವೇರ್ ಈಸ್ ಕಾನ್ಷಿಯಸ್ನೆಸ್? ಇಟ್ ಈಸ್ ಯೂನಿವರ್ಸಲ್. ಆ ಕಾನ್ಷಿಯಸ್ನೆಸ್ ಅನ್ನೋದು ನಮ್ಮ ಪರ್ಸನಲ್ ಕಂಟೆಂಟ್ ಬೇರೆ, ಆದರೆ ಯೂನಿವರ್ಸ್ ಬೇರೆ. ಹೇಗೆ ಒಂದು ಇಂಟರ್ನೆಟ್ಗೆ ನಮ್ಮ ನೋಡನ್ನು ಕನೆಕ್ಟ್ ಮಾಡ್ತೀವಿ, ನಮ್ಮ ಸಿಸ್ಟಮ್ನ ಅಥವಾ ಮೊಬೈಲ್ನ ಕನೆಕ್ಟ್ ಮಾಡ್ಕೋತೀವಿ, ಆ ರೀತಿಯಾಗಿ ನಾವು ಕಾನ್ಷಿಯಸ್ನೆಸ್ಗೆ ನಮ್ಮ ಪರ್ಸನಲ್ ಲೋಕಲ್ ಅಡ್ರೆಸ್ಸಿಂದ ನಾವು ಬ್ರೈನಿಂದ ಕನೆಕ್ಟ್ ಮಾಡ್ಕೋತೀವಿ. ವೇರ್ ಈಸ್ ಇಂಟರ್ನೆಟ್? ಎವ್ರಿವೇರ್. ವೇರ್ ಈಸ್ ಕಾನ್ಷಿಯಸ್ನೆಸ್? ಇಟ್ ಈಸ್ ಎವ್ರಿವೇರ್. ವಾಟ್ ಈಸ್ ದ ಕಮ್ಯುನಿಕೇಷನ್ ಪ್ಯಾಟರ್ನ್ ಆಫ್ ದ ಕಾನ್ಷಿಯಸ್ನೆಸ್? ಇಟ್ ಈಸ್ ಎ ಕಮ್ಯುನಿಕೇಷನ್ ವಿತೌಟ್ ದಿ ಸಿಗ್ನಲ್. ಅದನ್ನು ನಾವೀಗ ಒಂದು ನಮ್ಮ ಏನ್ಷಿಯಂಟ್ ನಾಲೆಡ್ಜ್ ಪ್ರಕಾರ ನಾದ ಅಂತ ತಗೊಳ್ಳೋಣ. ನಾದ ಅಂದರೆ ಸಂಗೀತದಲ್ಲಿ ಬರುವ ಶಬ್ದ, ಆ ರೀತಿ ಅಲ್ಲ, ಸೌಂಡ್ ಅಲ್ಲ. ನಾದ ಇಟ್ ಈಸ್ ಎ ಕಮ್ಯುನಿಕೇಷನ್ ವಿತೌಟ್ ಅ ಸಿಗ್ನಲ್. ಅದು ಇಡೀ ಬ್ರಹ್ಮಾಂಡದಲ್ಲಿ ಓಡಾಡ್ತಾ ಇರುತ್ತೆ. ಇದು ಆ್ಯಕ್ಚುಲಿ ಕಾನ್ಷಿಯಸ್ನೆಸ್ ಟು ಕಾನ್ಷಿಯಸ್ನೆಸ್ ಓಡಾಡುತ್ತೆ. ಮತ್ತು ಪ್ರೊಡ್ಯೂಸ್ ಮಾಡಿದಾಗ ನಮ್ಮ ಕಾನ್ಷಿಯಸ್ನೆಸ್ಸು ಈ ಸೌಂಡಲ್ಲಿರುವಂಥ ರೆಸೊನೆನ್ಸ್ ಪ್ಯಾಟ್ರನ್ಸನ್ನು, ಕಲರ್ಸಲ್ಲಿರೋ ರೆಸೊನೆನ್ಸ್ ಪ್ಯಾಟ್ರನ್ನ ಇದು ಅಬ್ಸರ್ವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಕುರುಡರಿಗೆ ಈ ಕಲರ್ಸ್ ಪ್ಯಾಟ್ರನ್ಸ್ಗಳು ಅಬ್ಸಾರ್ಪ್ಷನ್ಸ್ ಇರುತ್ತೆ. ಎಷ್ಟೋ ಜನ ಹುಟ್ಟು ಕಿವುಡರಿಗೂ ಕೂಡ ಸೌಂಡ್ ಪ್ಯಾಟ್ರನ್ನು ವಿಜುವಲೈಸ್ ಮಾಡಲಿಕ್ಕಾಗುತ್ತೆ. ಇದೆಲ್ಲ ನೀವು ಬೇರೆ ಬೇರೆ ಎಕ್ಸ್ಪರಿಮೆಂಟ್ಸಲ್ಲಿ ನೋಡಬಹುದಾಗಿದೆ. ನಾನು ಕೂಡ ಈ ಥರ ಎಲ್ಲ ಇಂಪೆಡಿಮೆಂಟ್ಸ್ ಇರೋವಂಥ ವ್ಯಕ್ತಿಗಳ ಜೊತೆ ಮಾತಾಡಿದ್ದೇನೆ. ಈ ರೀತಿಯಾಗಿ ನಾವು ನೋಡಿದಾಗ ಏನಾಗುತ್ತೆ, ನಮ್ಮ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಈ ಲೆವೆಲಲ್ಲಿ, ನಾದದ ಲೆವೆಲಲ್ಲಿ ಕೊಡ್ತೀವಿ. ನಮ್ಮಲ್ಲಿ ಹೊಮ್ಮುವಂತಹ ಬಣ್ಣ ಮತ್ತು ಶಬ್ದ, ಅದರಿಂದ ಒಂದು ಕಮ್ಯುನಿಕೇಷನ್ ಪ್ಯಾಟ್ರನ್ ಜನ್ರೇಟ್ ಆಗುತ್ತೆ. ಆ ಕಮ್ಯುನಿಕೇಷನ್ ಪ್ಯಾಟ್ರನ್ನು ಕಾನ್ಷಿಯಸ್ನ ಬೈಪಾಸ್ ಮಾಡಿ, ಅಂದರೆ ಬಾಡಿ, ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಈ ಮೂರನ್ನು ಬೈಪಾಸ್ ಮಾಡುತ್ತೆ. ನಮ್ಮ ಕಾನ್ಷಿಯಸ್ನೆಸ್ಸನ್ನು ಕೂಡ ಬೈಪಾಸ್ ಮಾಡಿ ಸಬ್ಕಾನ್ಷಿಯಸ್ನೆಸ್ ಮತ್ತು ಡೀಪ್ ಸ್ಟೇಟ್ ಸ್ಲೀಪಲ್ಲಿರೋ ಕಾನ್ಷಿಯಸ್ನೆಸ್, ಅದು ಸುಪ್ತ ಪ್ರಜ್ಞೆ ಅಂತ ಕರಿತೀವಿ, ಸುಷುಪ್ತಿ ಅಂತ ಕರಿತೀವಿ. ಮತ್ತು ಅನದರ್ ಟಾಪ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಲಾಸ್ಟ್ ಪಾಯಿಂಟ್ ಆಫ್ ಪರ್ಸನಲ್ ಕಾನ್ಷಿಯಸ್ನೆಸ್ ಈಸ್ ಕಾಲ್ಡ್ ತುರಿಯ. ಅಲ್ಲಿ ಎಲ್ಲ ನಮ್ಮ ವೇವ್ ಪ್ಯಾಟ್ರನ್ಸು, ಅಂದರೆ ವಾಟ್ ಈಸ್ ಕಾಲ್ಡ್ ಐ ಆ್ಯಮ್, ನಾನು ಅನ್ನೋ ಏನು ಡೆಫಿನಿಷನ್ಸ್ ಇದೆ ಅದೆಲ್ಲದೂ ಕೂಡ ಬೀಜ ರೂಪದಲ್ಲಿ ಆ ಒಂದು ಕಾನ್ಷಿಯಸ್ಸಲ್ಲಿರುತ್ತೆ. ಇಲ್ಲಿ ನಮ್ಮ ಮಾಡರ್ನ್ ಸೈಕಾಲಜಿನಲ್ಲಿ ನಾವು ಎಚ್ಚರ, ಸ್ವಪ್ನ, ಸುಷುಪ್ತಿ, ಅಂದರೆ ಅವೇಕನ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್, ಈ 3 ಸ್ಟೇಟನ್ನು ಮಾತ್ರ ಮೆನ್ಷನ್ ಮಾಡ್ತಾರೆ. ಬಟ್ ಅವರ್ ಏನ್ಷಿಯಂಟ್ ವಿಸ್ಡಮ್ ಏನು ಹೇಳುತ್ತೆ ಅಂದರೆ ದೆರ್ ಈಸ್ ಅನದರ್ ಸ್ಟೇಟ್ ಕಾಲ್ಡ್ ತುರಿಯ. ಅಂದರೆ ಅರ್ಥ ಏನು ಅಂತಂದರೆ, ತುರಿಯ ಅಂದರೆ ಟಾಪ್ ಮೋಸ್ಟ್. ಅಂದರೆ ಇಲ್ಲಿ ಟಾಪ್ ಮೋಸ್ಟ್ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ದಿ ಫೌಂಡೇಶನ್, ಬಾಟಮ್ ಲೈನ್. ಅಲ್ಲಿ ನಮ್ಮ ವೇದಿಕ್ ವಿಸ್ಡಮ್ ಏನು ಹೇಳುತ್ತೆ ಅಂತಂದರೆ, ನಮ್ಮ ಏನ್ಷಿಯಂಟ್ ಇಂಡಿಯನ್ ಫಿಲಾಸಫಿ ಆ ಒಂದು ತುರಿಯನ ಕಾನ್ಷಿಯಸ್ನೆಸ್ ಮೇಲೆ ಈ 3 ಕಾನ್ಷಿಯಸ್ನೆಸ್ಸು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಚೇಂಜ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. 2 ಸ್ಟೇಟಲ್ಲಿ ಒಬ್ಬ ಮನುಷ್ಯ ಒಟ್ಟಿಗೆ ಇರಲಿಕ್ಕಾಗಲ್ಲ. ಯಾವುದೇ 2 ಸ್ಟೇಟ್ ಇರೋದಿಲ್ಲ, ಯಾವತ್ತೂ ಒಂದೇ ಸ್ಟೇಟಲ್ಲಿರ್ತಾರೆ. ಇದನ್ನು ಕೂಡ ನಾವು ರೆಮ್ ಅಂತ ಕರಿತೀವಿ, ರ್ಯಾಪಿಡ್ ಐ ಮೂಮೆಂಟ್ ಅಂತ ಡ್ರೀಮ್ ಸ್ಟೇಟಿಗೆ ಕರಿತೀವಿ. ಮತ್ತು ಆಲ್ಫಾ, ಬೀಟಾ, ಗಾಮಾ ಈ ರೀತಿ ಎಲ್ಲ ಬ್ರೈನ್ ವೇವ್ ಪ್ಯಾಟರ್ನ್ಸು ಕೂಡ ನಾವು ಇಂಟರ್ನೆಟ್ಟಲ್ಲಿ ಸ್ಟಡಿ ಮಾಡ್ಕೋಬೋದು ಅಥವಾ ಮೆಡಿಕಲಲ್ಲಿ ನಾವು ನೋಡ್ಕೋಬೋದು. ಇದೆಲ್ಲ ಚೇಂಜ್ ಆಗಬೇಕಾದ್ರೆ ಯಾವುದಾದ್ರು ಒಂದು ಪ್ಯಾಟ್ರನ್ ಇರುತ್ತೆ, ಯಾವುದಾದ್ರು ಒಂದು ಸಾರ್ಟ್ ಆಫ್ ಕಾನ್ಷಿಯಸ್ನೆಸ್ ಇರುತ್ತೆ. ಇವುಗಳ ನಡುವೆ ಒಂದು ಕಾನ್ಷಿಯಸ್ನೆಸ್ ಅನದರ್ ಕಾನ್ಷಿಯಸ್ನೆಸ್ಗೆ ಆ ಡೊಮೈನ್ಗಳು ಚೇಂಜ್ ಆಗಬೇಕಾದ್ರೆ ಬೇಸ್ಡ್ ಆನ್ ತುರಿಯ, ಬೇಸ್ಡ್ ಆನ್ ದ ಫಂಡಮೆಂಟಲ್ ಕಾಲ್ಡ್ ತುರಿಯ. ಇಲ್ಲಿ ಯಾವುದು ಕಮ್ಯುನಿಕೇಷನ್, ಬಟ್ ವಿ ಆರ್ ನಾಟ್ ಏಬಲ್ ಟು ಟ್ರೇಸ್ ಹೆಂಗೆ ಚೇಂಜ್ ಆಯಿತು, ಯಾವಾಗ ಚೇಂಜ್ ಆಯಿತು, ಅಲ್ಲಿ ಏನು ಕಮ್ಯುನಿಕೇಷನ್ ನಡೀತು, ಏನು ಸಿಗ್ನಲ್ ಬಂತು, ಸಿಗ್ನಲ್ ಇಲ್ಲ.
ಅಲ್ಲಿ ಕಮ್ಯುನಿಕೇಷನ್ ವಿದೌಟ್ ದ ಸಿಗ್ನಲ್. ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು, ಇದೇ ಒಂದು ಫಂಡಮೆಂಟಲ್ಸನ್ನು ನಾವು ಯೂಸ್ ಮಾಡಿಕೊಂಡು ಇಡೀ ನಮ್ಮ ಕಾಸ್ಮಾಸ್ ಹೇಗೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೀವುಗಳು ಡಾರ್ಕ್ ಮ್ಯಾಟರ್ ಅನ್ನೋ ಒಂದು ಡಾರ್ಕ್ ಎನರ್ಜಿ ಅಂದರೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಯಾರಾದರೂ ಓದಿದರೆ ಅರ್ಥವಾಗುತ್ತೆ. ನಮಗೆ ಆ್ಯಕ್ಚುಲಿ ಯಾಕೆ ಗೊತ್ತಾಗೋದಿಲ್ಲ ಅಂತಂದರೆ ದೇರ್ ಆರ್ ಲಾಟ್ ಆಫ್ ಕೈಂಡ್ಸ್ ಆಫ್ ಎನರ್ಜೀಸ್. ಫಾರ್ ಎಕ್ಸಾಂಪಲ್ ಬ್ಲಾಕ್ ಎನರ್ಜಿ ಅಥವಾ ಬ್ಲಾಕ್ ಮ್ಯಾಟರ್ ಅಂತ ನಾವೇನು ಕರಿತೀವಿ, ಯಾವುದು ನಮ್ಮ ಬಾಡಿ ಆರ್ ಮೈಂಡ್ ಆರ್ ಇಂಟೆಲೆಕ್ಟ್ ಇವುಗಳ ಅಥವಾ ಫಾರ್ ಅವರ್ ಅವೇಕನ್ ಕಾನ್ಷಿಯಸ್ನೆಸ್, ಡ್ರೀಮ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಅಥವಾ ಡೀಪ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್, ಈ 3 ಸ್ಟೇಟ್ ಜೊತೆಗೆ ಈ ಬಾಡಿ ಮೈಂಡ್ ಇಂಟೆಲೆಕ್ಟ್ ಜೊತೆಗೆ ಯಾವುದು ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ, ಯಾವುದು ಪ್ರೋಸೆಸ್ ಮಾಡೋದಿಲ್ಲ, ಈ 6 ಯಾವ ಎನರ್ಜಿನ ಯಾವುದೋ ಕಮ್ಯುನಿಕೇಷನ್ ಪ್ರೋಸೆಸ್ ಮಾಡೋದಿಲ್ಲ, ಅದು ನಮ್ಮ ಅರಿವಿಗೆ ಬರೋದಿಲ್ಲ. ಇದು ನಾದದಿಂದ ನಂತರ ಇವುಗಳೆಲ್ಲ ಎಫೆಕ್ಟ್ ಆಗುತ್ತೆ. ಅಂದರೆ ವಿ ಆರ್ ವರ್ಕಿಂಗ್ ಆನ್ ದ ಸೀಡ್ ಲೆವೆಲ್, ಅಂದರೆ ದ ಫಂಡಮೆಂಟಲ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್. ಇದನ್ನು ನಾವು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಉತ್ಕರ್ಷಣದಲ್ಲಿ ನಾವು ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀವಿ. ಟ್ರೀಟ್ಮೆಂಟ್ ಈ ರೀತಿಯಾಗಿ ನಾವು ಮಾಡ್ತಾಯಿದ್ದೀವಿ. ಇನ್ನು ನಾವು ಉತ್ಕರ್ಷಣಂ ಅನ್ನೋ ನಮ್ಮ ಜಾಗದಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರಿಗೆ ಅಡ್ರೆಸ್ ಮಾಡ್ತೀವಿ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಯಾವುದೇ ರೀತಿಯಾದ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಮತ್ತು ಈ ಫ್ಯಾಂಟಮ್ ಪೇಯ್ನ್ಸ್ ಇರೋರಿಗೆ, ಮತ್ತು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರೋರಿಗೆ, ಅಂದರೆ ನಾವು ಹೇಳೋ ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡುವಂತಹ ಲೆವೆಲಲ್ಲಿರಬೇಕು, ಅಲ್ಲಿವರೆಗೆ ಮಾತ್ರ. ಆಮೇಲೆ ನಾವು ಎಲ್ಲದಕ್ಕೂ ಅಡ್ರೆಸ್ ಮಾಡ್ತಾಯಿದ್ದೀವಿ. ಹೇಗೆ ಅಂತಂದರೆ, ಈಗ ಟ್ರೀಟ್ಮೆಂಟ್ ಇಲ್ಲಿ ಬರ್ತಾರೆ ಅಂತ ಬಂದಾಗ ನೀವು ಬೇರೆ ಟ್ರೀಟ್ಮೆಂಟ್ನ ತಗೋಬಾರ್ದು ಅಂತ ಏನಿಲ್ಲ. ಜಸ್ಟ್ ದೇ ಕ್ಯಾನ್ ಕಂಟಿನ್ಯೂ ಅವರ ಟ್ರೀಟ್ಮೆಂಟ್ ತಗೋತಿರೋದು. ಆದರೆ ಸೆಲ್ಫ್ ಹೀಲಿಂಗ್ ಅನ್ನೋದನ್ನು ನಾವು ಪ್ರಮೋಟ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಯಾವುದೇ ಮೆಥಡಲ್ಲಿ ತೊಗೋತಾ ಇರಿ, ಆಯುರ್ವೇದಿಕ್ ತೊಗೋತಾ ಇರಿ, ಅಲೋಪತಿ ತೊಗೋತಾ ಇರಿ, ನ್ಯಾಚುರೋಪತಿ ತೊಗೋತಾ ಇರಿ, ಯಾವುದೇ ತೊಗೋತಾ ಇರಿ, ಯಾವುದೇ ತೊಗೊಂಡ್ರೂ ಕೂಡ ಅದಕ್ಕೆ ನಾವು ಇಲ್ಲಿ ನಮ್ಮ ಟ್ರೀಟ್ಮೆಂಟು ಪ್ರಮೋಟ್ ಮಾಡುತ್ತೆ. ಅಂದರೆ ಹೀಲಿಂಗ್ ಫಾಸ್ಟರ್ ಆಗಿ ಆಗೋದಕ್ಕೆ ಕೂಡ ಪ್ರಮೋಟ್ ಮಾಡುತ್ತೆ. ಅದು ಒಂದು ವಿಚಾರ. ಇನ್ನೊಂದು ಫ್ಯಾಂಟಮ್ ಪೇಯ್ನ್ಸ್ ಅಂತಂದರೆ, ನಾನು ಆಗಲೇ ವಿವರಿಸಿದ್ದೀನಿ ಫ್ಯಾಂಟಮ್ ಪೇಯ್ನ್ಸ್ ಎಲ್ಲ ಹೇಗೆ ಬರುತ್ತೆ, ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳೆಲ್ಲ ಹೇಗೆ ಬರುತ್ತೆ, ಅದನ್ನು ಕೂಡ ನಾವಿಲ್ಲಿ ಅಡ್ರೆಸ್ ಮಾಡ್ತೀವಿ. ಇಲ್ಲಿಂದ ಹೋಗಿ ಕೂಡ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇರೆ ಮೆಥಡ್ಸಲ್ಲಿ ಅದು ಬೇಗ ಗುಣವಾಗ್ಬೋದು. ಅಥವಾ ಟ್ರೀಟ್ಮೆಂಟ್ ತಗೋತಿರೋರು ಕೂಡ ಇಲ್ಲಿ ಬಂದು ನಮ್ಮದು ಟ್ರೀಟ್ಮೆಂಟ್ ಅದ್ರ ಜೊತೆಗೆ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೋಬೋದು. ಮತ್ತು ಇನ್ನು ಕೆಲವು ಏನು ಅಂತಂದರೆ, ಇದಲ್ಲದಲೇ ಸಣ್ಣ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಪ್ರಾಬ್ಲಮ್ ಇರ್ಬೋದು, ಮೆಮೊರಿ ಪ್ರಾಬ್ಲಮ್ಸ್ ಇರ್ಬೋದು. ಈ ರೀತಿ ಕಾಯಿಲೆ ಅಂತಲ್ಲ, ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇರೋರು ಕೂಡ ಅವ್ರಿಗೂ ಕೂಡ ನಾವಿಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇದು ಟ್ರೀಟ್ಮೆಂಟ್ ಅನ್ನೋ ಪದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬಟ್ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಪದ ನಾನು ಏನು ಗೊತ್ತಿಲ್ಲ, ಹಾಗಾಗಿ ಆ ಪದ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಆ ರೀತಿಯಾಗಿ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. ಮತ್ತು ಕಾರ್ಪೊರೇಟ್ ಎಂಪ್ಲಾಯೀಸ್ ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಎಂಪ್ಲಾಯಿ ಇರ್ಬೋದು, ಎಂಪ್ಲಾಯರ್ಸ್ ಇರ್ಬೋದು, ತುಂಬ ಸ್ಟ್ರೆಸ್ಸಲ್ಲಿ ಫೀಲ್ ಮಾಡ್ತಿರೋರು ಇರ್ಬೋದು, ಅವ್ರಿಗೂ ಕೂಡ ನಾವಿಲ್ಲಿ ಟ್ರೀಟ್ ಮಾಡ್ತೇವೆ. ಮತ್ತು ಸೆಲ್ಫ್ ರಿಯಲೈಸೇಷನ್, ಈ ಸ್ಪಿರಿಚುಯಾಲಿಟಿನಲ್ಲಿ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಯೋಗಕ್ಕೆ ಹೋಗ್ತಾ ಇರ್ತಾರೆ, ಮೆಡಿಟೇಷನ್ ಮಾಡ್ತಾ ಇರ್ತಾರೆ, ಹಲವಾರು ರೀತಿಯಾದ ಪ್ರಾಕ್ಟೀಸ್ಗಳು, ಹೋಮ ಹವನ ಮಾಡ್ತಾ ಇರ್ತಾರೆ, ಇನ್ನೂ ಹಲವಾರು ರೀತಿಯಾದ ಸೆಲ್ಫ್ ಆ್ಯಕ್ಚುಲೈಸೇಷನ್ಸ್ ಮಾಡ್ತಾ ಇರ್ತಾರೆ, ಮತ್ತು ರಿಸರ್ಚ್ ಮಾಡ್ತಾ ಇರ್ತಾರೆ, ಮತ್ತು ಕೆಲವರು ಏನೋ ಸಂಶೋಧನೆಗೋಸ್ಕರ ಬಹಳ ತಲೆ ಕೆಡಿಸ್ಕೊತಾ ಇರ್ತಾರೆ, ಮತ್ತು ರೈಟರ್ಸ್ ಇರ್ತಾರೆ, ಪೊಯೆಟ್ರಿ ಬರೆಯೋರು ಇರ್ತಾರೆ. ಈ ಥರ ಏನೇ ಫೀಲ್ಡಲ್ಲಿ ಅಂದರೆ ಮಾಡುವುದನ್ನು ಬೇರೆ ರೀತಿಯಾಗಿ ಮಾಡುವುದು ಅಥವಾ ಟೋಟಲ್ಲಾಗಿ ಬೇರೆಯವದನ್ನೇ ಮಾಡುವುದು. ಅಂದರೆ ನಮಗೆ ಸಕ್ಸಸ್ ಯಾವಾಗ ಬರುತ್ತೆ ಅಂದರೆ ನಾವು ಮಾಡುವುದನ್ನೇ, ಈಗ ಟೀ ಮಾಡೋದನ್ನೇ ಹೊಸ ರೀತಿಯಾಗಿ ಮಾಡಿ ಪ್ರೆಸೆಂಟ್ ಮಾಡೋರು, ಅಥವಾ ಟೀ ಬದಲು ಬೇರೆ ಡ್ರಿಂಕನ್ನೇ ಕಂಡುಹಿಡಿಯೋದು. ಅರ್ಥ ಆಯ್ತಲ್ಲ? ಆ ರೀತಿಯಾಗಿ ಮಾಡುವುದನ್ನು ಹೊಸ ರೀತಿಯಾಗಿ ಮಾಡುವುದು ಅಥವಾ ಯಾವುದೋ ಹೊಸತನ್ನೇ ಮಾಡುವುದು, ಎರಡೇ ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯ. ಅಂದರೆ ಒಂದು ಕ್ರಿಯೇಟಿವಿಟಿ, ಫಂಡಮೆಂಟಲ್ ಕ್ರಿಯೇಟಿವಿಟಿ, ಸಿಚುಯೇಷನ್ ಕ್ರಿಯೇಟಿವಿಟಿ, ಕಂಡೀಷನ್ ಕ್ರಿಯೇಟಿವಿಟಿ, ಈ ಥರ ಎಲ್ಲ ಸಾರ್ಟ್ ಆಫ್ ಕ್ರಿಯೇಟಿವಿಟಿನಲ್ಲಿ ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ಗಳಿರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು, ರಿಸರ್ಚ್ ಮಾಡೋರು ಇರ್ಬೋದು, PhD ಮಾಡ್ತಿರೋರು ಇರ್ಬೋದು, ಈ ರೀತಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗೋ ಹಾಗೆ ನಮ್ಮ ಟ್ರೀಟ್ಮೆಂಟು ಹೆಲ್ಪ್ ಆಗುತ್ತೆ. ಎಲ್ರಿಗೂ ಬೇರೆ ಬೇರೆ ಡಿಸೈನ್ಸ್ ಇದೆ ನಮ್ಮ ಹತ್ರ. ಅದಕ್ಕೆ ಇದು ನಾವು ಪೇಟೆಂಟಲ್ಲಿ ಅಪ್ಲೈ ಮಾಡಿದ್ದೀವಿ. ಆ್ಯಕ್ಚುಲಿ ಪೇಟೆಂಟ್ ಅದ್ರ ಪಾಡಿಗೆ ಅದು ರನ್ ಆಗ್ತಾಯಿದೆ. ನಾವು ಈ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಇಲ್ಲಿ ನಮ್ಮ ಇನ್ನೂ ಡೀಟೇಲ್ಸ್ ಬೇಕು, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೇನೆ. ನಮ್ಮದು ವೆಬ್ಸೈಟ್ ಇದೆ,
.in ಅಂತ www.utkarshanam.in ಅಂತ ಇದೆ. ನೀವು ಅಲ್ಲಿ ನಮ್ಮ ವಿಡಿಯೋ ನೋಡ್ತಿದ್ದೀರಲ್ಲ, ಇನ್ನು ಕೆಳಗಡೆ ನಮ್ಮ ಫೋನ್ ನಂಬರ್ಸು, ಕಾಂಟ್ಯಾಕ್ಟ್ ಪರ್ಸನ್ಸ್ ನೇಮು, ನಂಬರು ಮತ್ತು ನಮ್ಮ ವೆಬ್ಸೈಟು ಎಲ್ಲ ಇದೆ. ಅದಕ್ಕೆ ನೀವು ದಯವಿಟ್ಟು ವಿಸಿಟ್ ಮಾಡಿ. ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತೆಲ್ಲ ಗೊತ್ತಾಗುತ್ತೆ. ನಾನೀಗ ಬಾಯಿ ಮಾತಿಗೆ ಹೇಳ್ತಾ ಇದ್ದೀನಿ, ನಾವು ಬೆಂಗಳೂರಲ್ಲೇ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿರೋದು. ಇದು ನಿಯರ್ ಜ್ಞಾನಭಾರತಿ ಕ್ಯಾಂಪಸ್ ಹತ್ರ ನಾವು ಉಲ್ಲಾಳ್ ರೋಡಲ್ಲಿ ಈಗ ಒಂದು 2 ಬೆಡ್ ಇನ್ಪೇಷೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ಥರ ಕ್ಲಿನಿಕ್ಕು ಕೂಡ ಅಲ್ಲೇ ಮಾಡ್ಕೊಂಡಿದ್ದೀವಿ. ಈ ರೀತಿ ನೀವು ಬನ್ನಿ, ಯಾವುದೇ ರೀತಿಯಾದ ಪ್ರಾಬ್ಲಮ್ ತನ್ನಿ, ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ ಅಂತ ನಾನು ಧೈರ್ಯವಾಗಿ ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೊತ್ತು ನೀವು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ.